ಹಾಯ್ ಎವ್ರಿವನ್, ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಆಲ್ರೆಡಿ ರಿಜಿಸ್ಟ್ರೇಷನ್ ಓಪನ್ ಆಗಿದೆ GDSದು. ಅದ್ರ ರಿಲೇಟೆಡ್ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅಂದರೆ 31st ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾ, ಅದಾದಮೇಲೆ ಮಾಡ್ಕೊಳ್ಳೋದಕ್ಕೆ ಬರಲ್ವಾ, ಫೆಬ್ರವರಿ 2 ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಬರಲ್ವಾ, ಈ ಥರ ಎಲ್ಲ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆಲ್ಲ ಕ್ಲಾರಿಟಿನ ನಾನಿವತ್ತು ಕೊಡ್ತೀನಿ, ಓಕೆನಾ. ಮೊನ್ನೆ ಬಂದಿದ್ದಂಥ ನೋಟಿಫಿಕೇಷನಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂತ ನನಗೆ ಗೊತ್ತು. ಅಂದರೆ 31st ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಫೆಬ್ರವರಿ 2 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಹೇಳ್ಬಿಟ್ಟು ನಾನು ಆ ನೋಟಿಫಿಕೇಷನಲ್ಲಿ ತೋರಿಸ್ಬಿಟ್ಟು ಹೇಳಿದ್ದೆ. ಸೊ ಅದಕ್ಕೆ ಪೂರ್ತಿಯಾಗಿ ಕ್ಲಾರಿಟಿನ ಕೊಟ್ಬಿಡ್ತೀನಿ. ಇಲ್ಲಿ ಈ ಕಡೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಫಸ್ಟು ಸ್ಟಾರ್ಟಿಂಗ್ ಡೇಟ್ ಏನಿರುತ್ತೆ ರಿಜಿಸ್ಟ್ರೇಷನ್ಗೆ, ಅದು ಇವತ್ತೇ ಜಾನ್ವರಿ 31 ಇವತ್ತಿನಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಎಂಡಿಂಗ್ ಡೇಟ್ ಬಂದುಬಿಟ್ಟು 14 ಫೆಬ್ರವರಿ 14 14ನೇ ತಾರೀಕು ರಿಜಿಸ್ಟ್ರೇಷನು ಕ್ಲೋಸ್ ಆಗುತ್ತೆ. ಹಾಗೆ ಅದೇ ರೀತಿಯಾಗಿ ಇದು ಏನು ಅಪ್ಲಿಕೇಶನ್ ಸಬ್ಮಿಷನ್ನಿಗೆ ನಿಮಗೆ 2 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಫೆಬ್ರವರಿ 2 ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಮತ್ತು ಎಂಡಿಂಗ್ ಡೇಟ್ ಬಂದುಬಿಟ್ಟು ಇನ್ನೂ 2 ದಿನ ಎಕ್ಸ್ಟ್ರಾ ಇರುತ್ತೆ, 16 ಕ್ಲೋಸ್ ಆಗುತ್ತೆ, ಫೆಬ್ರವರಿ 16. ನೆಕ್ಸ್ಟು ಕರೆಕ್ಷನ್ನಿಗೆ 18 ಮತ್ತು 19 2 ಡೇಸ್ ಕರೆಕ್ಷನ್ನಿಗೆ ಇರುತ್ತೆ. ಸೊ ನೀವೇನು ಕೇಳ್ತಾ ಇದ್ದೀರಾ ಅಂತ ಅಂದರೆ, ನಾವು 31st ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ಟು ಫೆಬ್ರವರಿ 2 ಅಪ್ಲಿಕೇಶನ್ ಹಾಕಬೇಕಾ, ಆ ಥರ ಕೇಳ್ತಾ ಇದ್ದೀರಾ. ಹೌದು, ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅದು ಬರೀ 2 ಡೇಸ್ ಅಲ್ಲ, ಓಕೆನಾ. 13 ಮತ್ತು 31 ಮತ್ತು 1 ಅಲ್ಲ. ಸೊ 14ವರೆಗೂ ಟೈಮ್ ಇರುತ್ತೆ ನಿಮಗೆ ರಿಜಿಸ್ಟ್ರೇಷನ್ಗೆ, ಓಕೆನಾ. ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರನೇ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಿ. ಮತ್ತು ಫೆಬ್ರವರಿ 2 ನಾನು ರಿಜಿಸ್ಟ್ರೇಷನ್ನು ಮಾಡ್ಕೊತೀನಿ ಮತ್ತು ಅಪ್ಲಿಕೇಶನ್ನು ಹಾಕ್ತೀನಿ ಅಂತ ಅಂದರೆ ಆ ಥರ ಕೂಡ ಮಾಡ್ಬೋದು. 14ವರೆಗೂ ಕೂಡ ನೀವು ಅದೇ ಥರ ಮಾಡ್ಬೋದು. ಅದಾದಮೇಲೆ ರಿಜಿಸ್ಟ್ರೇಷನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಓಕೆನಾ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ಗೆ 2 ಡೇಸ್ ಮುಂಚೆಯಿಂದನೇ ಬಿಟ್ಟಿದ್ದಾರೆ. ಆಮೇಲೆ ಸಬ್ಮಿಷನ್ನು 2 ಡೇಸ್ ಲೇಟಾಗೂ ಕೂಡ ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ ಫಸ್ಟ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಸಬ್ಮಿಷನ್ನ ಮಾಡ್ಕೊಳ್ಬೇಕಾಗತ್ತೆ ನೀವು. ಈಗ 31 1ಗೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ, ಓಕೆನಾ. ಸೊ ರಿಜಿಸ್ಟ್ರೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಸರ್ವರು ತುಂಬ ಬ್ಯುಸಿ ಇದೆ. ನಾನು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಅದನ್ನು ನೋಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಬೋದು. ಡೋಂಟ್ ವರಿ, ಫೆಬ್ರವರಿ 14ವರೆಗೂ ಕೂಡ ರಿಜಿಸ್ಟ್ರೇಷನಿಗೆ ಟೈಮ್ ಇದೆ. ನೀವು 2 ದಿನದಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಬೇಡಿ, ಕನ್ಫ್ಯೂಸ್ ಆಗಬೇಡಿ, ಓಕೆನಾ. ಸೊ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 31 ಎಂಡಿಂಗ್ ಡೇಟ್ ಬಂದುಬಿಟ್ಟು 14ವರೆಗೂ ಇರುತ್ತೆ ರಿಜಿಸ್ಟ್ರೇಷನ್ಗೆ. ಅಪ್ಲಿಕೇಶನ್ಗೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 2 ಫೆಬ್ರವರಿ 2 ಫೆಬ್ರವರಿ 16ವರೆಗೂ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸ್ಟಾರ್ಟಿಂಗ್ ಡೇಟ್ ಗೊತ್ತಿತ್ತು ಬಟ್ ಎಂಡಿಂಗ್ ಡೇಟ್ ಗೊತ್ತಿರಲಿಲ್ಲ, ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗಿದೆ. ಸೊ ಕ್ಲಾರಿಟಿ ಸಿಕ್ಕಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ GDS ರಿಲೇಟೆಡ್ ಅಂದರೆ ನೀವು ಸೆಲೆಕ್ಷನ್ ಆಗೋವರೆಗೂ, ಅಂದರೆ ಮೆರಿಟ್ ಲಿಸ್ಟ್ ಬಿಡೋವರೆಗೂ ಫುಲ್ ಡೀಟೇಲ್ಸ್ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.